ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋಮು ಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೆಲ್ತ್ ಸೆಂಟರ್, ರಾಣೆಬೆನ್ನೂರು. ನಾವು ಚಿಕ್ಕವರು ಇದ್ದಾಗ ಸ್ಕೂಲ್ನಲ್ಲಿ ಓದಬೇಕಾದ್ರೆ ರೈತನನ್ನು ದೇಶದ ಬೆನ್ನೆಲುಬು ಅಂತ ಕರೀತಾರೆ. ನಮಗೆ ಅವಾಗ ಚಿಕ್ಕವರು ಗೊತ್ತಾಗ್ತಿರ್ಲಿಲ್ಲ ಯಾಕೆ ದೇಶದ ಬೆನ್ನೆಲುಬು ರೈತ ಅಂತ. ಆದರೆ ಕಳೆದ 3 ವರ್ಷಗಳಿಂದ ಔಷಧ ರಹಿತ ಚಿಕಿತ್ಸೆಯನ್ನು ಈ ವಿದ್ಯೆ ಕಲಿಬೇಕಾದ್ರೆ ರೈತನ ಮಹತ್ವ ಎಂಥದ್ದು ಅಂತ ನನಗೆ ಆವಾಗ ಗೊತ್ತಾಯಿತು. ಆವಾಗ ಅನಿಸ್ತು, ರೈತ ಯಾಕೆ ದೇಶದ ಬೆನ್ನೆಲುಬು ಆಗ್ತಾನೆ ಅಂತ. ಕಳೆದ 30 ವರ್ಷಗಳ ಹಿಂದೆ ಪ್ರತಿಯೊಬ್ಬ ರೈತನು ಸಾವಯವ ಕೃಷಿಗೆ ಅವಲಂಬಿತರಾಗಿದ್ದರು. ಆಗ 30 ವರ್ಷಗಳ ಹಿಂದೆ ಬೆರಳೆಣಿಕೆಯಷ್ಟು ಆಸ್ಪತ್ರೆಗಳಿದ್ದವು. ಆದರೆ ಈಗ ನಾವು ರಾಸಾಯನಿಕ ಕೃಷಿಗೆ ಮೊರೆ ಹೋಗಿ ಇವಾಗ 28-30 ವರ್ಷಕ್ಕೆ ಶುಗರ್ BP ಬರ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಬರ್ತಾ ಇದ್ದಾರೆ. ದಯವಿಟ್ಟು ನನ್ನ ರೈತ ಬಾಂಧವರಲ್ಲಿ ಅವರು ನಮಗೆ ದೇವರು ಸಮಾನ, ಅನ್ನ ಕೊಡ್ತಾರೆ. ಹಾಗಾಗಿ ನಮ್ಮ ಅಜ್ಜರ ಕಾಲದಲ್ಲಿ ಏನು ಸಾವಯವ ಕೃಷಿ ಮಾಡ್ತಾಯಿದ್ವಿ ಅದನ್ನು ಈಗ ನೀವು ಅಳವಡಿಸಿದರೆ ನಮ್ಮ ದೇಶ ಒಳ್ಳೆ ದಷ್ಟಪುಷ್ಟವಾಗಿ ಇರುತ್ತೆ. ಇಲ್ಲ ಅಂದರೆ ನಮಗೆ ಹುಟ್ಟೋ ಮಕ್ಕಳೆಲ್ಲ ಹುಡ್ತಾನೆ ಕಾಯಿಲೆಯಲ್ಲಿ ಹುಟ್ಟುಬಿಡ್ತಾರೆ. ಹಾಗಾಗಿ ನಮ್ಮ ಉದ್ದೇಶ ಮನೆಯಲ್ಲೂ ಔಷಧ ರಹಿತ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ. ಹಾಗಾಗಿ ನೀವು ಯಾರು ಸಾವಯವ ಆಹಾರವನ್ನು ಉಪಯೋಗಿಸ್ತೀರೋ ಅವರಿಗೆ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ, BP, ಶುಗರ್ ಇವು ಯಾವುದೇ ಇರಲ್ಲ. ಬೇಕಾದರೆ ನೀವು 3 ತಿಂಗಳ ಕಾಲ ಅದನ್ನು ಉಪಯೋಗಿಸಿ ನಮಗೆ ರಿಸಲ್ಟ್, ನಾವು ಹಲವಾರು ಜನರಿಗೆ ಇದನ್ನು ಕೊಟ್ಟು ಆಲ್ರೆಡಿ ಇದರ ಬಗ್ಗೆ ನಮ್ಮ ಡಾಕ್ಟರ್ ಬಸವರಾಜ್ ಸರ್ಕಿ ಅವರು ಸಂಶೋಧನೆ ಮಾಡಿ ರಿಸಲ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಸಾವಯವ ಕೃಷಿ ಆಹಾರವನ್ನು ಬೆಳೆಸಿ ಮತ್ತು ದೇಶವನ್ನು ಬೆಳೆಸಿ. ಹಾಗೆಯೇ ದಯವಿಟ್ಟು ಎಲ್ಲರೂ ನಮ್ಮ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದರಿಂದ ಈ ಯೂಟ್ಯೂಬ್ ಚಾನಲ್ಲಿ ಆರೋಗ್ಯದ ಬಗ್ಗೆ ಮಾತ್ರ ತಿಳಿಸಿಕೊಡಲಾಗುತ್ತದೆ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಹಕಾರ ಹೀಗೆ ನಮಗೆ ಸಿಗಲಿ.